ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಏನಾಯಿತು. ಅದಾದ ಬಳಿಕ ಒಂದು ದಿವಸ ಬಂದಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಅದಾದ ಮೇಲೆ ಮದ್ದೂರು ಪಟ್ಟಣದಲ್ಲಿ ಇದ್ದಂಥ ಅಷ್ಟೂ ಗಣೇಶ ವಿಗ್ರಹವನ್ನು ಸಾಮೂಹಿಕವಾಗಿ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಬಿಜೆಪಿ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾಗಿಯಾದಂಥ ಸಿ.ಟಿ. ರವಿಯವರು ಒಂದಷ್ಟು ಮಾತುಗಳನ್ನು ಆಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮದ್ದೂರಿನಲ್ಲಿ ಸಿ.ಟಿ. ರವಿಯವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಈ ಹೇಳಿಕೆಗೆ ಸಂಬಂಧಿಸಿದಂತೆ ಸಿ.ಟಿ. ರವಿಯವರ ಮೇಲೆ FIR ಕೂಡ ದಾಖಲಾಗಿದೆ. ಹಾಗೆಯೇ ಈ FIR ದಾಖಲಾಗ್ತಾ ಇದ್ದಂತೆ ಸಿ.ಟಿ. ರವಿಯವರು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿಯನ್ನ ಕೊಲ್ಲಬೇಕಾದವರ ಮೇಲೆ ಕೇಸ್ ಹಾಕಿಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಆಗುತ್ತೆ ಅಂದರೆ FIR ಆಗುತ್ತೆ. ಪಾಕಿಸ್ತಾನ ಜಿಂದಾಬಾದ್ ಸಹಿಸಿಕೊಳ್ತಾರೆ. ಸಹನೆಗೂ ಒಂದು ಮಿತಿ ಇದೆ ಅಲ್ವಾ, ಭಯೋತ್ಪಾದನೆಗೆ ಗೊಬ್ಬರ ಹಾಕ್ತಾ ಇರೋದು ಇಸ್ಲಾಂ ಅಂತ ಸಿ.ಟಿ. ರವಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ಸಿ.ಟಿ. ರವಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಮದ್ದೂರಿನಲ್ಲಿ ಅವರು ಸಾರ್ವಜನಿಕ ಗಣೇಶೋತ್ಸವದ ಸಾಮೂಹಿಕವಾಗಿ ಗಣೇಶ ವಿಗ್ರಹಗಳ ವಿಸರ್ಜನೆ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿದ್ರು ಎನ್ನುವಂಥ ಕಾರಣಕ್ಕಾಗಿ ಮದ್ದೂರು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಏನು ಹೇಳಿದ್ರು ಸಿ.ಟಿ. ರವಿಯವರು ನೋಡ್ತಾ ಹೋಗೋದಾದರೆ ತಲೆ ತೆಗಿತೀವಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಾದ ಬಳಿಕ ಅವರ ವಿರುದ್ಧ FIR ದಾಖಲಾಗಿದೆ. FIR ದಾಖಲಾಗ್ತಾ ಇದ್ದಂತೆ ಸಿ.ಟಿ. ರವಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವತ್ತು ಸಿ.ಟಿ. ರವಿ ಏನು ಹೇಳಿದ್ರು ಅಂತ ನೋಡ್ತಾ ಹೋಗೋದಾದರೆ, ಮಸೀದಿಯಿಂದ ಕಲ್ಲು ಹೊಡೆಯೋಕ್ಕೆ BJP ಹೇಳಿತ್ತಾ? ಯಾವ ಮುಖ ಇಟ್ಕೊಂಡು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ಮದ್ದೂರು ಪಟ್ಟಣದ ಪೇಟೆ ಬೀದಿ ರಸ್ತೆಯ ಶ್ರೀರಾಮ ಮಂದಿರ ಪಾರ್ಕ್ ಬಳಿ ಸಾಮೂಹಿಕವಾಗಿ ವಿಸರ್ಜನಾ ಕಾರ್ಯಕ್ರಮ, ಗಣಪತಿ ವಿಗ್ರಹಗಳ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಸಂಗಮೇಶ್ ಅವರು ಕೊಟ್ಟಂಥ ಹೇಳಿಕೆ ಕುರಿತಂತೆಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಇಡೀ ಕ್ಯಾಬಿನೆಟ್ ಪೂರ್ತಿ ನೀವು ಮತಾಂತರಗೊಳ್ಳಿ ಎನ್ನುವುದಾಗಿ ಸಿ.ಟಿ. ರವಿಯವರು ಆಕ್ರೋಶ ಭರಿತರಾಗಿ ಮಾತನಾಡಿದರು. ಇದು ಪ್ರಚೋದನೆ ಎನ್ನುವಂಥ ಕಾರಣಕ್ಕಾಗಿ ಅವರ ವಿರುದ್ಧ FIR ದಾಖಲಾಗಿದೆ. ಇನ್ನು FIR ಹಿನ್ನೆಲೆಯ ಸಿ.ಟಿ. ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಪ್ರಧಾನಿ ಕೊಲ್ಲಬೇಕೆಂದವರ ಮೇಲೆ ಕೇಸು ಹಾಕಿಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಆಗುತ್ತೆ ಅಂದರೆ FIR ಹಾಕ್ತೀರಾ? ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಸಹಿಸಿಕೊಳ್ಬೇಕು, ಸಹನೆಗೂ ಒಂದು ಮಿತಿ ಇದೆ ಅಲ್ವಾ, ಭಯೋತ್ಪಾದನೆಗೆ ಗೊಬ್ಬರ ಹಾಕ್ತಿರೋದು ಇಸ್ಲಾಂ ಅಂತ ಈ ವೇಳೆ ಮದ್ದೂರಲ್ಲಿ ಏನೋ ಒಂದು FIR ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಿ.ಟಿ. ರವಿ ಚಿಕ್ಕಮಗಳೂರಿನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮ್ಮ ಮೇಲೆ ಆಗಿರುವಂತಹ FIRಗೆ ಸಿ.ಟಿ. ರವಿ ರಿಯಾಕ್ಟ್ ಮಾಡಿದ್ದಾರೆ, ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನೋ ಒಂದು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಈ ಸಂಬಂಧ ಸಾಕಷ್ಟು ಪ್ರತಿಭಟನೆಗಳು ಮದ್ದೂರಲ್ಲಿ ನಡೆದಿತ್ತು. ಮದ್ದೂರಿನಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಾಗಿತ್ತು, 144 ಸೆಕ್ಷನ್ ಕೂಡ ಜಾರಿಯಾಗಿತ್ತು, ಬಂದ್ ಕೂಡ ಮಾಡಲಾಗಿತ್ತು. ಇದಾದ ಬಳಿಕ ಮಾರನೇ ದಿನ ಅಂದರೆ ಸಾಮೂಹಿಕ ಗಣೇಶ ವಿಸರ್ಜನೆ ಇತ್ತು. ಈ ವೇಳೆ ಅಲ್ಲಿ BJP ಹಾಗೂ JDS ನಿಂದ ಒಂದು ಶೋಭಾಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಿ.ಟಿ. ರವಿ ಒಂದು ಭಾಷಣವನ್ನ ಮಾಡ್ತಾರೆ. ಇದು ಪ್ರಚೋದನಕಾರಿಯಾಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇವರ ಮೇಲೆ FIR ದಾಖಲಾಗಿದೆ. ಇನ್ನು ಈ FIR ಬಗ್ಗೆ ಸಿ.ಟಿ. ರವಿ ಚಿಕ್ಕಮಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ರು, ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭಯೋತ್ಪಾದನೆಗೆ ಗೊಬ್ಬರ ಹಾಕ್ತಿರೋದು ಇಸ್ಲಾಂ, ಪಾಕಿಸ್ತಾನ್ ಜಿಂದಾಬಾದ್ನ ಸಹಿಸಿಕೊಳ್ಬೇಕು, ಸಹನೆಗೂ ಒಂದು ಮಿತಿ ಇದೆ ಅಲ್ವಾ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೊಲ್ಲಬೇಕು ಅಂದವ್ರ ಮೇಲೆ ಸೋಮೋಟ FIR ಆಗಲ್ಲ. ದೇಶದ ಪ್ರಧಾನಮಂತ್ರಿಗಳು, ಚುನಾಯಿತ ಪ್ರಧಾನಮಂತ್ರಿಗಳು, ಯಾವ ಪಕ್ಷ ಸೆಕೆಂಡ್ರಿ, ಅವ್ರನ್ನ ಕೊಲ್ಲಬೇಕು ಅಂದವರು FIR ಆಗಲ್ಲ. ಆಕ್ಷನ್ನಿಗೆ ರಿಯಾಕ್ಷನ್ ಆಗುತ್ತೆ ಅಂದರೆ FIR ಆಗುತ್ತೆ. ಅಂದರೆ ನಾವು ಇವ್ರ ದೃಷ್ಟಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರೂ ಸುಮ್ಮನೆ ಇರಬೇಕು, ಹಿಂದೂ ದೇವರುಗಳ ನಿರಾಕರಣೆ ಮಾಡಿದ್ರು ಸಹಿಸ್ಕೋಬೇಕು, ಕಲ್ಲು ಹೊಡೆದ್ರು ಪೆಟ್ರೋಲ್ ಬಾಂಬ್ ಹಾಕಿದ್ರು ಕೂಡ ಸಹಿಸ್ಕೋಬೇಕು. ಸಹನೆಗೂ ಒಂದು ಮಿತಿ ಇದೆಯಲ್ಲ, ಹಚ್ಚಿದ ಅನಾವರಣ ಆಗಬೇಕಲ್ಲ. ಯಾವ ಮತಗ್ರಂಥಗಳು ಇಂಟಾಲರೆನ್ಸನ್ನು ಪ್ರಚೋದಿಸ್ತವೆ? ಈಗ 4 ವರ್ಷದ 5 ವರ್ಷದ ಮಕ್ಕಳು ಗಣಪತಿ ವಿಗ್ರಹ ನೋಡ್ತಿದ್ದಂಗೆ ಉಗಿಬೇಕು ಅಂತ ಅವಕ್ಕೆ ಅನಿಸುತ್ತೆ ಅಂದರೆ ಎಲ್ಲಿಂದ ಅವರಿಗೆ ಪ್ರಚೋದನೆ ಎಲ್ಲಿಂದ? ಮನೇಲಿ ಅಪ್ಪ ಅಮ್ಮ ಹೇಳ್ಕೊಟ್ರ, ಅಥವಾ ಮದ್ರಸಾಗಳು ಹೇಳ್ಕೊಟ್ವ, ಅಥವಾ ಭಾಳ ಸಂಕಟ ಇದೆ ಅವರಿಗೆ? ಯಾಕೆಂದರೆ ಕಲ್ಲು ಹೊಡೆದವರು ಒಪ್ಕೊಂಡ್ಬಿಟ್ರು, ನಮ್ಮ ಕಡೆಯಿಂದಲೇ ತಪ್ಪಾಗಿದೆ ಕ್ಷಮಿಸಿ ಅಂತ. ಅವ್ರನ್ನ ಮಾತ್ರ ಕೇಸ್ ಹಾಕಿದ್ರಿ ಅಂದರೆ ಎಲ್ಲಿ ತಮ್ಮ ವೋಟ್ ಬ್ಯಾಂಕಿಗೆ ಬೇಜಾರಾಗತ್ತಾ ಅಂತ ನನ್ನ ಮೇಲೆ, ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ನಿಮಗೆ ಕೇಸ್ ಹಾಕುವ ಯಾವ ನೈತಿಕತೆ ಇದೆ? ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ, ಹುಬ್ಬಳ್ಳಿ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ, DJ ಹಳ್ಳಿ KJ ಹಳ್ಳಿ ಊರು ಸುಟ್ಟವ್ರನ್ನ, ಇವ್ರುಗಳು ಕೇಸ್ ವಾಪಸ್ ತಗೊಳಕ್ಕೆ ಶಿಫಾರಸ್ ಮಾಡಿದ್ದೀರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ನಮ್ಮ ಮೇಲೆ ಕೇಸ್ ಹಾಕೋಕ್ಕೆ? ನಿಮ್ಗೆ ಯಾವ ನೈತಿಕತೆ ಇದೆ ರೀ ನಮ್ಮ ಮೇಲೆ ಕೇಸ್ ಹಾಕೋಕ್ಕೆ? ಎಲ್ಲಿ ಪ್ರಶ್ನೆ ಮಾಡಬೇಕು ಪ್ರಶ್ನೆನೂ ಮಾಡ್ತೀವಿ,
ಇದರಿಂದ ಹೆದರೋದು ಇಲ್ಲ. ಇಂಥವನ್ನೆಲ್ಲ ಭಾಳ ಹಿಂದೆನೂ ನೋಡಿದ್ದೀವಿ. ಇವಕ್ಕೆ ಯಾವಕ್ಕೂ ತಲೆ ತೆಗೆಸಿ ಓಡೋಗೋರು ಅಲ್ಲ ನಾವು. ಹಿಂದೂ ಸಮಾಜನ ಅಷ್ಟು ದುರ್ಬಲ ಅಂತ ಅನ್ಕೋಬೇಡಿ. ಯತ್ನಾಳ್ ಮೇಲೂ FIR ಹಾಕ್ತಾರೆ, ನನ್ನ ಮೇಲೂ FIR ಹಾಕ್ತಾರೆ. ಹಾಕಿ, ಸತ್ಯ ಹೇಳಿದ್ರೆ ತಾನೇ ನಿಮಗೆ ಹಿಂಗೆ ಹೇಳೋದು. ಇಲ್ಲ ಮುಖ್ಯಮಂತ್ರಿ ಹೇಳ್ದಂಗೆ ಸುಳ್ಳು ಹೇಳಬೇಕು. ಇಸ್ಲಾಂ ಅಂದರೆ ಶಾಂತಿ, ಅಂದರೆ ಶಾಂತಿ ಇರೋ ಇಸ್ಲಾಮೇ ಜಗತ್ತಿನಲ್ಲಿ ಭಯೋತ್ಪಾದಕತೆಗೆ ಬೀಜ, ಗೊಬ್ಬರ, ನೀರು ಎಲ್ಲ ಹಾಕ್ತಾ ಇರೋದು. ಅದರ ಹೆಸರಿನಲ್ಲೇ ಜಗತ್ತಿನ 30ಕ್ಕೂ ಹೆಚ್ಚು ನಾಗರಿಕತೆಗಳನ್ನು ನಾಶ ಮಾಡಿತ್ತು. ಅದರ ಹೆಸರಿನಲ್ಲೇ ಬಾಮಿಯಾನ್ನಲ್ಲಿ ನಗನಗುತ್ತಾ ನಿಂತಿದ್ದಂಥ ಬುದ್ಧನನ್ನು ಉಡಾಯಿಸಿದ್ದು. ಅದರ ಹೆಸರಿನಲ್ಲೇ ಭಾರತದ ರಾಷ್ಟ್ರ ಲಾಂಛನ ಅಶೋಕ ಚಿಹ್ನೆ ಅದನ್ನು ಕಲ್ ತಗೊಂಡು ಕುಟ್ಟಿ ಹೊಡೆದಾಕಿದ್ದು. ಅದರ ಹೆಸರಿನಲ್ಲೇ ಎಲ್ಲ ಅವಾಂತರಗಳು ನಡೀತಾರೆ.